ಛತ್ರಪತಿಗಳು ಹೋಗಿದ್ದು ಯಾಕೆ? ಶಾಂತಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ. ಅವನು ಬಂದಿದ್ದು ಅದಕ್ಕೋಸ್ಕರನೆಯ. ನಾವು ಶಾಂತಿ ಸಂಧಾನವನ್ನು ನಡೆಸ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಹೋಗ್ತಿದ್ದೀವಿ ಅಂದ ತಕ್ಷಣ ಛತ್ರಪತಿಗಳು ಪೂರ್ವ ತಯಾರಿ ಇಲ್ಲದೆ ಹೋದ್ರೇನೋ? ಇಲ್ಲವಲ್ಲ. ಶಸ್ತ್ರಾಸ್ತ್ರಗಳನ್ನು ಗುಪ್ತವಾಗಿ ಇಟ್ಟುಕೊಂಡು ಧಾರಣೆ ಮಾಡಿಕೊಂಡು ಹೋದರು. ಕಾರಣ ಏನು ಅಂತಂದರೆ, ಶಾಂತಿ ಸಂಧಾನ ಇದ್ದರೆ ಅದು ಮಾತಿನಲ್ಲಿ ಕೃತಿಯಲ್ಲಿ ಮಾಡಬಹುದು. ಆದರೆ ಅದರಿಂದ ಅಪಾಯ ಬಂದರೆ ಅದರಿಂದ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ಶಸ್ತ್ರಾಸ್ತ್ರ ಸಂಪನ್ನರಾಗಿ ಇರಬೇಕು. ಶಸ್ತ್ರಾಸ್ತ್ರ ಸಂಪನ್ನರಾಗಿ ಇದ್ದವರಿಂದ ಮಾತ್ರ ಶಾಂತಿಯನ್ನು ಸಹ ಕಾಪಾಡಲಿಕ್ಕೆ ಶಕ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ರು ಮಹಾರಾಜರು. ಇಂಥ ಒಂದು ಚಾತುರ್ಯ ಇವರಲ್ಲಿ ಜನ್ಮಗತವಾಗಿಯೇ ಬಂದಿತ್ತು. ಅವರಿಗೆ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಅದಮ್ಯ ಉತ್ಸಾಹ, ಇಂಥ ಒಂದು ಸಂಕಲ್ಪ ಶಕ್ತಿ ಹೆಂಗೆ ಬಂತು ಅಂತಂದರೆ, ಅವರಿಗೆ ಸಿಕ್ಕಂಥ ಸಂಸ್ಕಾರ. ಅದು ಎಲ್ಲಿಂದ ಸಂಸ್ಕಾರ ಸಿಕ್ತು? ತಾಯಿ ಎದೆಹಾಲು ಕುಡಿಸುವಾಗಿಂದನೇ ರಾಮಾಯಣ ಮಹಾಭಾರತದ ವೀರ ಪುರುಷನ ಧರ್ಮದ ಬಗ್ಗೆ ಅವರ ಪರಿಶ್ರಮ ಇದನ್ನೆಲ್ಲದನ್ನು ಕತೆ ರೂಪದಿಂದ ಹೇಳಿ ಹೇಳಿ ಆ ಮಗುಗೆ ಆ ಹಾಲು ಕುಡಿಸ್ಬೇಕಾದ್ರೆ ಅದು ಆ ಬಾಲಕನ ಶರೀರದಲ್ಲಿ ಸಂಸ್ಕಾರ ರಕ್ತದ ಜೊತೆಗೆ ಸೇರಿ ಹೋಗಿಬಿಟ್ಟಿತ್ತು. ಹಾಗಾಗಿ ಅವರಿಗೆ ಇಂಥ ಅದಮ್ಯ ಉತ್ಸಾಹ, ಸಂಸ್ಕೃತಿ ಬಗ್ಗೆ ಇಷ್ಟೊಂದು ತೀವ್ರವಾದ ಮನೋಭಾವ ಎಲ್ಲ ಬೆಳಲಿಕ್ಕೆ ಕಾರಣ. ಅಂಥ ಸಂಸ್ಕಾರ ಇದ್ದಿದ್ದರಿಂದನೇ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಅವರು ಕಾಲವಾಗಿ ಶತಶತಮಾನಗಳು ಆದರೂ ಸಹ ಇವತ್ತು ಹೆಮ್ಮೆಯಿಂದ ಸ್ಮರಣೆ ಮಾಡ್ಕೋತಾರೆ ಜನರು. ಅದು ಯಾಕೆ ಅಂತಂದರೆ ಈ ಸಂಸ್ಕಾರವೇ ಅದಕ್ಕೆ ಕಾರಣ. ಅಂಥ ಸಂಸ್ಕಾರ ಆ ಮಹಾಪುರುಷ ಜೊತೆಗೆ ಹೋಗ್ಬಿಡಬಾರ್ದು. ಮುಂದೆ ನಮ್ಮ ಎಲ್ಲ ತಲೆಗೂ ಪೀಳಿಗೆಗೂ ಸಹ ಅದು ಮುಂದುವರಿತಾ ಬಂದು ಸಮಾಜವನ್ನು ದೃಢವಾಗಿ ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ ಸಮರ್ಥರಾಗುವಂಥ ಮುಂದಿನ ತಲೆಮಾರನ್ನು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗೊಂದು 100 ವರ್ಷದ ಕೆಳಗಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ವಿಜಯದಶಮಿ ದಿವಸ ಆಯಿತು. ಅದು ಸ್ಥಾಪನೆಯಾಗಿ ಈ ಸಂವತ್ಸರಕ್ಕೆ 100 ವರ್ಷ ಪೂರ್ತಿ ಆಗುತ್ತೆ. ಈ 100 ವರ್ಷದಲ್ಲಿ ನಮ್ಮ ರಾಷ್ಟ್ರದ ಅಸಂಖ್ಯಾತ ಮಕ್ಕಳಲ್ಲಿ ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ವಿಶೇಷ ಅಭಿರುಚಿಯನ್ನು ಬೆಳೆಸಿ ಹಿಂದೂ ಧರ್ಮವನ್ನು ಇಲ್ಲಿ ಮಟ್ಟಕ್ಕೆ ಉಳಿಸ್ಕೊಂಡು ಬರಲಿಕ್ಕೆ ಒಂದು ಚೇತನ ಶಕ್ತಿಯನ್ನು ಕೊಟ್ಟರು ಅಂತಂದರೆ ಅದು ಈ ಸಂಘದ ಉದ್ದೇಶವನ್ನು ತಿಳಿಸುತ್ತೆ. ಈ ಸಂಘ ಇವತ್ತು 100 ವರ್ಷವನ್ನು ಪೂರೈಸಿದೆ ಅಂತಂದರೆ ಅದೇನು ಸಾಮಾನ್ಯದ ಮಾತಲ್ಲ. ಯಾಕೆಂದರೆ ಈಗ 100 ವರ್ಷ ಮನುಷ್ಯರು ಪೂರ್ಣಾಯುಷ್ಯ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವರ ಮಾಡಿದ ಕಾರ್ಯ 100 ವರ್ಷದ ತನಕ ಅವರ ಹೆಸರನ್ನು ಹೇಳ್ಕೊತಾನೇ ಇರುತ್ತೆ. ಅದೇ ರೀತಿಯಾಗಿ ಒಂದು ಸಂಘಟನೆ ಬಂತು ಹೋಯಿತು ಅನ್ನೋದನ್ನು ನಾವು ಎಲ್ಲೋ ಈ ಕಡೆ ನೋಡಿಕೊಂಡೇ ಬಂದಿದ್ದೀವಿ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ 100 ವರ್ಷ ಆದರೂ ಸಹ ನಿತ್ಯ ತರುಣನ ಹಾಗೆ ಇವತ್ತಿಗೂ ಸಹ ಅದೇ ಉತ್ಸಾಹದಿಂದ ಸಮಾಜ ಕಾರ್ಯವನ್ನು ಮುಂದುವರೆಸ್ಕೊಂಡೇ ಬಂದಿದೆ ಅಂತಂದರೆ ನನಗೆ ಅನಿಸೋದೇನು ಅಂದರೆ ಇದಕ್ಕೆ ಇನ್ನೂ ವಯಸ್ಸಾಗಬಾರ್ದು, ಹೀಗೆ ನಿತ್ಯ ತರುಣವಾಗಿಯೇ ಇದ್ದು ಈ ಸಮಾಜೋದ್ಧಾರ ಕಾರ್ಯವನ್ನು ಮುಂದುವರೆಸ್ಕೊಂಡು ಬರ್ತಾನೇ ಇರಬೇಕು ಅನ್ನೋದು. ಇವತ್ತು ಈ ಶುಭ ಸಂದರ್ಭದಲ್ಲಿ 2 ಕಾರ್ಯಕ್ರಮಗಳನ್ನು ಒಟ್ಟಾಗಿ ಸೇರಿಸಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಿದ್ದೀವಿ ಅಂಥೇಳಿ ಹೇಳಿದರು. ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣವಾಗಿ 2 ವರ್ಷವಾಗಿದ್ದ ವರ್ಷೋತ್ಸವ, ಇನ್ನೊಂದು ಸಂಘದ ಸ್ಥಾಪನೆಯಾಗಿ 100 ವರ್ಷ ಆಗಿದ್ದ ನಿಮಿತ್ತ ಶತಮಾನೋತ್ಸವ 2 ಸೇರಿ ಇಲ್ಲಿ ಮಾಡ್ತಾ ಇದ್ದೀವಿ ಅಂಥೇಳಿ. ಇಂಥ ಉತ್ಸವಗಳು ಮೇಲೆ ನಡೀತಾ ಇರಬೇಕು. ಉತ್ಸವ ಇರೋದು ಯಾಕೆ ಅಂತಂದರೆ ಮನುಷ್ಯನ ಉತ್ಸಾಹವನ್ನು ಬೆಳೆಸಲಿಕ್ಕೆ. ಇಂಥ ಒಂದು ಉತ್ಸವ ನಡೀತು ಅಂದಾಗ ಅದಕ್ಕೆ ಸಾಕಷ್ಟು ಪರಿಶ್ರಮ ಹಾಕ್ತಾರೆ. ಅಲ್ಲಿ ಏನೇನು ಕಾರ್ಯಕ್ರಮವನ್ನು ನಡೆಸಬೇಕು ಅಂಥೇಳಿ ಯೋಜನೆ ಮಾಡ್ತಾರೆ.
ಯಾರ್ಯಾರು ಬಂದು ಮಾತಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ಮೊದಲೇ ತೀರ್ಮಾನ ಮಾಡಿಕೊಂಡು ಅದೇ ರೀತಿಯಾಗಿ ನಡೆಸ್ತಾರೆ. ಅದರಿಂದ ಅನೇಕ ಉತ್ತಮ ಚಿಂತನೆಗಳು ನಡೆದು ಅವರವರ ಭಾಷಣದಿಂದ ವಿಶೇಷ ಪ್ರಬೋಧನೆ ಎಲ್ರಿಗೂ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಇಂಥ ಉತ್ಸವ ನಡೆಸ್ತಾರೆ. ಅಂಥ ಒಂದು ಹಿಂದೂ ಸಂಗಮೋತ್ಸವ ಇವತ್ತು ಈ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಸಂಪನ್ನವಾಗ್ತಾ ಇದೆ. ಇದು ತುಂಬ ಸಂತೋಷ. ಅದಕ್ಕಿಂತ ತುಂಬ ಸಂತೋಷ ಅಂತಂದರೆ ನಾನು ಮೊದಲನೇ ಬಾರಿ ಇಂಥ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಈ ಕೊಪ್ಪದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ಆರಂಭದಲ್ಲಿ ಹೇಳಿದರು ಉಮೇಶ್ ಅವರು, ನಾವು ಇಲ್ಲಿ ಕರ್ಕೊಂಬಂದು ನನಗೆ ಕಷ್ಟ ಕೊಟ್ಟಿವಿ ಅಂಥೇಳಿ. ಕಷ್ಟ ಆಗಿದ್ದು ಹೌದು, ಯಾಕೆಂದರೆ ಈ ತೆರೆದ ಬಯಲಲ್ಲಿ ಈ ಗಾಳಿಲಿ ಇದರಲ್ಲೆಲ್ಲ ಕೂತು ಕಷ್ಟ ಆಗಿದ್ದು. ಆದರೆ ಇಂಥ ಕಷ್ಟವನ್ನು ಅವರು ಪದೇ ಪದೇ ಕೊಡ್ತಾ ಇರಲಿ ಅಂಥೇಳಿ ನಾನು ಈ ಹಿಂದೂ ಸಮಾಜೋತ್ಸವದ ಸಂದರ್ಭದಲ್ಲಿ ಮತ್ತೆ ಕೇಳ್ತೀನಿ. ಆಮೇಲೆ ಇಲ್ಲಿ ಅನೇಕರು ಭಾಷಣ ಎಲ್ಲ ಮಾಡಿದರು. ನಮ್ಮ ಇದಕ್ಕೆ ಪೂರ್ವದಲ್ಲಿ ಇವರು ಮಾತಾಡಿದರು, ಇವರಿಬ್ಬರೂ ಗೌರಿ ಪ್ರಕಾಶ್ ಅವರು, ಸುಬ್ರಹ್ಮಣ್ಯವರು, ಅದೇ ರೀತಿಯಾಗಿ ಉಮೇಶ್ರವರು. ಅದಕ್ಕಿಂತ ಮುಖ್ಯವಾಗಿ ಮಠದವರು ಬಂದು ಮಾತಾಡಿದರು. ಮಠದವರು ಬಂದ ಮೇಲೆ ಈ ಮಠದವರೆಲ್ಲ ಬಂದು ಹೀಗೆಲ್ಲ ಮಾತಾಡಲಿಕ್ಕೆ ಹೆಂಗೆ ಅವಕಾಶ ಆಗುತ್ತೆ? ಆದ್ದರಿಂದ ಇನ್ನು ಮೇಲೆ ಮಠದವರೇ ಮಾತಾಡ್ತಾ ಇರಬೇಕು, ಇನ್ನೊಂದು ಮಠದವರು ಸುಮ್ಮನೆ ಕೂತಿರಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿಕೊಂಡೆ. ಇಂತಹ ಸಮಾಜೋತ್ಸವಗಳು ಇನ್ನೂ ಮುಂದೆ ನಡೆದು ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಚೈತನ್ಯವನ್ನು ಕೊಡಬೇಕು. ಅಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನಶೀಲರಾಗಿ ಸಮಾಜಕ್ಕೆ ನಿಮ್ಮ ಯೋಗದಾನವನ್ನು ಮಾಡಿ ಸುದೃಢವಾಗಿ ಬೆಳೆಸಬೇಕು ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಈ ವಕ್ತವ್ಯವನ್ನು ನಾನು ಸಂಪನ್ನಗೊಳಿಸ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.